ಫುಟ್ಬಾಲ್ ಮೈದಾನದ ಸಾಂಬಾ ಮಾಂತ್ರಿಕ. ಬ್ರೆಜಿಲ್ನ ಈ ಆಟಗಾರ ಕೇವಲ ಗೋಲು ಬಾರಿಸುವುದಿಲ್ಲ, ಚೆಂಡಿನ ಜೊತೆ ನೃತ್ಯ ಮಾಡುತ್ತಾ ಎದುರಾಳಿಗಳನ್ನು ಮಂತ್ರಮುಗ್ಧಗೊಳಿಸುತ್ತಾರೆ. ನೇಯ್ಮರ್ ಜೂನಿಯರ್ ಬ್ರೆಜಿಲ್ನ ಜಾದೂಗಾರ. ಒಂದು ಬಡತನ ಮತ್ತು ಫುಟ್ಸಲ್ ಆರಂಭ. ಅರ್ಲಿ ಲೈಫ್. ಜನನ ಫೆಬ್ರವರಿ 5, 1992 ಬ್ರೆಜಿಲ್ನ ಮೋಗಿ ದಾಸ್ ಕ್ರೂಜಸ್ನಲ್ಲಿ ಜನಿಸಿದರು. ಗಮನಿಸಿ, ಇವರು ಮತ್ತು ರೊನಾಲ್ಡೋ ಒಂದೇ ದಿನ ಹುಟ್ಟಿದವರು. ಬಡತನ. ಇವರ ತಂದೆ ಕೂಡ ಒಬ್ಬ ಫುಟ್ಬಾಲ್ ಆಟಗಾರರಾಗಿದ್ದರು, ಆದರೆ ಅಷ್ಟೊಂದು ಯಶಸ್ಸು ಸಿಗಲಿಲ್ಲ. ಕುಟುಂಬ ಎಷ್ಟು ಬಡತನದಲ್ಲಿತ್ತೆಂದರೆ ರಾತ್ರಿ ಹೊತ್ತು ಇಡೀ ಮನೆಗೆ ಕೇವಲ ಒಂದೇ ಒಂದು ಕ್ಯಾಂಡಲ್ ಬೆಳಕಿತ್ತು. ನೇಯ್ಮರ್ ಬೀದಿಗಳಲ್ಲಿ ಮತ್ತು ಫುಟ್ಸಲ್, ಇಂಡೋರ್ ಫುಟ್ಬಾಲ್ ಆಡುತ್ತಾ ತಮ್ಮ ಡ್ರಿಬ್ಲಿಂಗ್ ಕೌಶಲ್ಯವನ್ನು ಬೆಳೆಸಿಕೊಂಡರು. 2. ಸ್ಯಾಂಟೋಸ್ ಎಂಬ ಸುನಾಮಿ. ದ ರೈಸ್ ಎಟ್ ಸ್ಯಾಂಟೋಸ್. ಕೇವಲ 17ನೇ ವಯಸ್ಸಿನಲ್ಲಿ ಸ್ಯಾಂಟೋಸ್ ಕ್ಲಬ್ ಪರ ಪದಾರ್ಪಣೆ ಮಾಡಿದರು. ಅಲ್ಲಿ ಅವರು ತೋರಿದ ಜಾದೂ ಕಂಡು ಜಗತ್ತೇ ಬೆರಗಾಯಿತು. ರೊನಾಲ್ಡಿನೋ ನಂತರ ಅಂತಹ ಅದ್ಭುತ ಸ್ಕಿಲ್ಸ್ ಹೊಂದಿದ್ದ ಆಟಗಾರ ಅಂದರೆ ಅದು ನೇಯ್ಮರ್ ಮಾತ್ರ. ಬ್ರೆಜಿಲ್ ಪರವಾಗಿ ಅತಿ ಹೆಚ್ಚು ಗೋಲು ಬಾರಿಸಿದ ಪೇಲೆ ಅವರ ದಾಖಲೆಯನ್ನು ಮುರಿದ ಇತಿಹಾಸ ಇವರದ್ದು. 3. ಬಾರ್ಸಿಲೋನಾದಲ್ಲಿ MSN ಏರಾ. 2013ರಲ್ಲಿ ಬಾರ್ಸಿಲೋನಾ ಸೇರಿದ ನೇಯ್ಮರ್ ಅಲ್ಲಿ ಮೆಸ್ಸಿ ಮತ್ತು ಸುವಾರೆಜ್ ಜೊತೆ ಸೇರಿ ವಿಶ್ವದ ಅತ್ಯಂತ ಅಪಾಯಕಾರಿ ತ್ರಿಮೂರ್ತಿಗಳಾದರು. MSN 2015ರಲ್ಲಿ ಬಾರ್ಸಿಲೋನಾ ಟ್ರಬಲ್ ಗೆಲ್ಲುವಲ್ಲಿ ಇವರ ಪಾತ್ರ ದೊಡ್ಡದು. 4. ವಿಶ್ವ ದಾಖಲೆಯ ವರ್ಗಾವಣೆ. €222 ಮಿಲಿಯನ್. 2017ರಲ್ಲಿ ಬಾರ್ಸಿಲೋನಾ ಬಿಟ್ಟು ಫ್ರಾನ್ಸ್ನ PSG ತಂಡಕ್ಕೆ ಸೇರಿದಾಗ ನೇಯ್ಮರ್ ಇತಿಹಾಸ ಬರೆದರು. ಅವರ ವರ್ಗಾವಣೆ ಮೊತ್ತ ಬರೋಬ್ಬರಿ €222 ಮಿಲಿಯನ್, ಸುಮಾರು 2,000 ಕೋಟಿ ರೂಪಾಯಿ. ಇದು ಇಂದಿಗೂ ಫುಟ್ಬಾಲ್ ಇತಿಹಾಸದ ಅತ್ಯಂತ ದುಬಾರಿ ವರ್ಗಾವಣೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರಾನ್ಸ್ಫರ್. 5. ಗಾಯ ಮತ್ತು ಕಠಿಣ ಸಮಯ. ಇಂಜರೀಸ್ ಮತ್ತು ರೆಸಿಲಿಯನ್ಸ್. ನೇಯ್ಮರ್ ಅವರ ವೃತ್ತಿ ಜೀವನದಲ್ಲಿ ಅತಿದೊಡ್ಡ ವಿಲನ್ ಎಂದರೆ ಅದು ಗಾಯ, ಇಂಜರೀಸ್. 2014ರ ವಿಶ್ವಕಪ್ನಲ್ಲಿ ಅವರ ಬೆನ್ನುಮೂಳೆಗೆ ಆದ ಪೆಟ್ಟು ಇಡೀ ಬ್ರೆಜಿಲ್ ಅನ್ನೇ ಕಣ್ಣೀರು ಹಾಕಿಸಿತ್ತು. ಆದರೂ ಪ್ರತಿ ಬಾರಿ ಗಾಯಗೊಂಡು ಮರಳಿದಾಗಲೂ ಅವರು ತಮ್ಮ ಹಳೆಯ ಫಾರ್ಮ್ ತೋರಿಸಿದ್ದಾರೆ. 2025ರಿಂದ 26 ಸದ್ಯ ನೇಯ್ಮರ್ ಅವರು ಸೌದಿ ಅರೇಬಿಯಾದ ಅಲ್ ಹಿಲಾಲ್ ತಂಡದ ಪರವಾಗಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡು ಮತ್ತೆ ಮೈದಾನಕ್ಕೆ ಮರಳಲು ಸಿದ್ಧತೆ ನಡೆಸುತ್ತಿದ್ದಾರೆ. ತಮ್ಮ ಶೈಲಿಯ ಆಟದಿಂದ ಇಂದಿಗೂ ಅವರು ಯುವ ಆಟಗಾರರಿಗೆ ಸ್ಫೂರ್ತಿ. ಅತಿದೊಡ್ಡ ಶಕ್ತಿ. ನೇಯ್ಮರ್ SR ಇನ್ಫ್ಲೂಯೆನ್ಸ್. ನೇಯ್ಮರ್ ಅವರಿಗೆ ನೇಯ್ಮರ್ ಜೂನಿಯರ್ ಎಂಬ ಹೆಸರು ಬಂದಿದ್ದೇ ಅವರ ತಂದೆಯಿಂದ. ಅವರ ತಂದೆ ಕೂಡ ಒಬ್ಬ ಫುಟ್ಬಾಲ್ ಆಟಗಾರರಾಗಿದ್ದರು. ನೇಯ್ಮರ್ ಹುಟ್ಟಿದಾಗ ಅವರ ಕುಟುಂಬ ಎಷ್ಟು ಬಡತನದಲ್ಲಿತ್ತೆಂದರೆ ಅವರಿಗೆ ಹಾಲು ಮತ್ತು ಡೈಪರ್ ಖರೀದಿಸಲು ಕೂಡ ಹಣವಿರಲಿಲ್ಲ. ಆದರೆ ಅವರ ತಂದೆ ಮಗನ ಪ್ರತಿಭೆಯನ್ನು ಗುರುತಿಸಿ ಸಾಲ ಮಾಡಿ ಅವರಿಗೆ ಬೇಕಾದ ಕಿಟ್ಗಳನ್ನು ಕೊಡಿಸಿದ್ದರು. ಇಂದು ನೇಯ್ಮರ್ ಅವರ ಎಲ್ಲ ಹಣಕಾಸು ಮತ್ತು ವರ್ಗಾವಣೆ ವ್ಯವಹಾರಗಳನ್ನು ಅವರ ತಂದೆಯೇ ನೋಡಿಕೊಳ್ಳುತ್ತಾರೆ. 2. ರಿಯಲ್ ಮ್ಯಾಡ್ರಿಡ್ ತಿರಸ್ಕರಿಸಿದ 14 ವರ್ಷದ ಹುಡುಗ. ಕೇವಲ 14 ವರ್ಷವಿದ್ದಾಗ ನೇಯ್ಮರ್ ರಿಯಲ್ ಮ್ಯಾಡ್ರಿಡ್ ತಂಡಕ್ಕೆ ಟ್ರಯಲ್ಸ್ಗಾಗಿ ಹೋಗಿದ್ದರು. ಅಲ್ಲಿನ ಕೋಚ್ಗಳಿಗೆ ನೇಯ್ಮರ್ ಆಟ ತುಂಬಾ ಇಷ್ಟವಾಗಿತ್ತು. ಆದರೆ ನೇಯ್ಮರ್ ಅವರಿಗೆ ಸ್ಪೇನ್ನಲ್ಲಿ ಇರಲು ಮನಸ್ಸಿರಲಿಲ್ಲ. ನನಗೆ ನನ್ನ ದೇಶ, ನನ್ನ ಮನೆ ನೆನಪಾಗುತ್ತಿದೆ ಎಂದು ಹೇಳಿ ಅವರು ಬ್ರೆಜಿಲ್ಗೆ ವಾಪಸ್ ಬಂದರು. ನಂತರ ಅವರ ಮೊದಲ ಕ್ಲಬ್ ಸ್ಯಾಂಟೋಸ್ ಅವರಿಗೆ ದೊಡ್ಡ ಮೊತ್ತ ನೀಡಿ ಉಳಿಸಿಕೊಂಡಿತು. 3. ಬೆನ್ನುಮೂಳೆಯ ಗಾಯ ಮತ್ತು ಕೂದಲೆಳೆ ಅಂತರದ ಪಾರು. 2014ರ ವಿಶ್ವಕಪ್ ಕ್ವಾರ್ಟರ್ ಫೈನಲ್ನಲ್ಲಿ ಕೊಲಂಬಿಯಾ ವಿರುದ್ಧ ಆಡುವಾಗ ಜುವಾನ್ ಜುನಿಗಾ ಎಂಬ ಆಟಗಾರ ನೇಯ್ಮರ್ ಅವರ ಬೆನ್ನಿಗೆ ಮೊಣಕಾಲಿನಿಂದ ಜೋರಾಗಿ ಡಿಕ್ಕಿ ಹೊಡೆದರು. ಆ ಪೆಟ್ಟಿಗೆ ನೇಯ್ಮರ್ ಅವರ ಬೆನ್ನುಮೂಳೆ ಮುರಿದಿತ್ತು. ವೈದ್ಯರು ಹೇಳಿದ ಪ್ರಕಾರ ಆ ಗಾಯ ಕೇವಲ 2 ಸೆಂಟಿಮೀಟರ್ ಪಕ್ಕಕ್ಕೆ ಆಗಿದ್ದರೆ ನೇಯ್ಮರ್ ಜೀವನ ಪೂರ್ತಿ ಪಾರ್ಶ್ವವಾಯುವಿಗೆ ಪ್ಯಾರಾಲಿಸಿಸ್ ಒಳಗಾಗಿ ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕಿತ್ತು. ಅದು ಅವರ ಪವಾಡ ಸದೃಶ ಮರುಜನ್ಮ. 4. ಮೈತುಂಬಾ ಟ್ಯಾಟೂಗಳು ಮತ್ತು ಅವುಗಳ ಅರ್ಥ. ನೇಯ್ಮರ್ ಅವರಿಗೆ ಟ್ಯಾಟೂ ಅಂದರೆ ತುಂಬಾ ಇಷ್ಟ. ಅವರ ಮೈ ಮೇಲೆ ಸುಮಾರು 40ಕ್ಕೂ ಹೆಚ್ಚು ಟ್ಯಾಟೂಗಳಿವೆ. ಅವರ ಬೆನ್ನಿನ ಮೇಲೆ ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನ್ ಟ್ಯಾಟೂ ಇದೆ. ಅವರು ಈ ಸೂಪರ್ ಹೀರೋಗಳ ದೊಡ್ಡ ಅಭಿಮಾನಿ. ಅವರ ತಂಗಿ ರಾಫೆಲ್ಲಾ ಅವರ ಫೋಟೋವನ್ನು ತಮ್ಮ ತೋಳಿನ ಮೇಲೆ ಹಾಕಿಸಿಕೊಂಡಿದ್ದಾರೆ. ಅವರು ತಮ್ಮ ತಂಗಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. 5. ಲೇವಿಶ್ ಲೈಫ್ ಸ್ಟೈಲ್ ಮತ್ತು ಪಾರ್ಟಿ ಪ್ರೇಮಿ. ನೇಯ್ಮರ್ ತಮ್ಮ ಐಷಾರಾಮಿ ಜೀವನಕ್ಕೆ ಹೆಸರುವಾಸಿ. ಅವರ ಬಳಿ ಸ್ವಂತ ಜೆಟ್ ವಿಮಾನ, ಯಾಟ್ ಮತ್ತು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳಿವೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ತಮ್ಮ ತಂಗಿಯ ಜನ್ಮದಿನದಂದು ಪಾರ್ಟಿ ಮಾಡಲು ನೇಯ್ಮರ್ ಏನಾದರೂ ಒಂದು ಕಾರಣ ನೀಡಿ ಬ್ರೆಜಿಲ್ಗೆ ಹೋಗುತ್ತಾರೆ ಎಂಬುದು ಫುಟ್ಬಾಲ್ ಲೋಕದಲ್ಲಿ ದೊಡ್ಡ ತಮಾಷೆಯ ವಿಷಯ.
ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.